ಬರ್ತಾ ಬರ್ತಾ ನೀವಿಬ್ರು ಕಾಫಿ ಕುಡಿಯೋದು ಜಾಸ್ತಿ ಆಗ್ತಿದೆ. ನಿನಗೇನು ಗೊತ್ತೋ, ತಲೆಯಲ್ಲಿ ಟೆನ್ಷನ್ ಜಾಸ್ತಿ ಆದಾಗಲೆಲ್ಲ ಕಾಫಿ ಜಾಸ್ತಿ ಕುಡಿಬೇಕು ಅಂತ ಅನಿಸುತ್ತೆ. ನಾನು ಹೇಳ್ತಿರೋದು ಅದನ್ನೇ. ನೀವು ಕಾಫಿ ಕುಡಿಯೋದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಈ ರೀತಿ ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀರಲ್ಲ ಅದ್ರ ಬಗ್ಗೆ. ಹೊಸ ಮುದ್ದು, ತಲೆ ಬಿಸಿ ಮಾಡ್ಕೊಳ್ಳದೆ ಹೋದ್ರೆ ಆ ಶಾರ್ವರಿ ಸಿಗೋದಾದ್ರೂ ಹೇಗೆ? ದತ್ತ ಮಹಾಪ್ರಭುಗಳು ಹೇಳ್ತಿರೋ ಪ್ರಕಾರ ಸದ್ಯದಲ್ಲೇ ಶಾರ್ವರಿ ಸಿಕ್ಕೇ ಬಿಡ್ತಾಳೆ ಅನ್ಸತ್ತೆ. ಅಲ್ಲ ಮಾವ, ನೀವು ಈ ರೀತಿ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಬೇಕು. ಅರ್ಥವಾಯ್ತು ಬಿಡು ಸೊಸೆ ಮುದ್ದು. ಈಗ ನೀನು ಹೇಳ್ತಿರೋದೇನು, ನಾವು ಹೆಚ್ಚಿಗೆ ಕಾಫಿ ಕುಡಿಬಾರ್ದು ಅಷ್ಟೇ ತಾನೆ? ನೋಡು, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿನಗೂ ತಲೆ ಕೆಡುತ್ತೆ. ಆಗ ನೀನು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ಟೆನ್ಷನ್ ಆಗಿ ಕಾಫಿ ಕುಡಿಯೋಕೆ ಶುರು ಮಾಡ್ತೀಯ. ಹೌದಾ? ಅಂಥದ್ದೇನು ವಿಷಯ ತಾತ? ಆಯ್ತು, ಕೇಳಿಸ್ಕೊ. ನಂಬರ್ 1, ಆ ಶರ್ಮಿಳಾ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಕಾಲು ಜಾರಿ ಬಿದ್ದಿದ್ದಾಳೆ. ಇನ್ನು ನಂಬರ್ 2, ಆ ಶರ್ಮಿಳಾಗೆ ಮಾಧವ ತನ್ನನ್ನ ನಿರಾಕರಿಸಿರೋ ವಿಷಯನೇ ಗೊತ್ತಿಲ್ಲ. ಅದು ಗೊತ್ತಾಗೋದಕ್ಕೆ ಮುಂಚೆನೇ ಅವಳು ಸತ್ತಿದ್ದಾಳೆ. ಇನ್ನು ನಂಬರ್ 3, ಆ ಶರ್ಮಿಳಾ ಶವ ಯಾರಿಗೂ ಸಿಕ್ಕಿಲ್ಲ. ಏನ್ ಹೇಳ್ತಿದ್ಯಾ ತಾತ? ಶರ್ಮಿಳಾ ಶವನೇ ಸಿಕ್ಕಿಲ್ವಾ? ಹೌದಮ್ಮ, ಈ ವಿಷಯ ನನಗೆ ನಿನ್ನೆ ತಾನೇ ಗೊತ್ತಾಗಿದ್ದು. ಅವಳು ಕಾಲು ಜಾರಿ ಬೆಟ್ಟದ ಮೇಲಿಂದ ಬಿದ್ದಿದ್ದಾಳೆ, ಆದರೆ ಅವಳ ಶವ ಮಾತ್ರ ಸಿಕ್ಕಿಲ್ಲ. ಹಾಗಾದ್ರೆ ಇಷ್ಟು ದಿನ ಆ ಶಾರ್ವರಿ ಸ್ಮಶಾನಕ್ಕೆ ಹೋಗಿ ಬರ್ತಾ ಇದ್ದಿದ್ದು, ಅಲ್ಲಿರೋ ಸಮಾಧಿ ಇದೆಲ್ಲ ಯಾರ್ದು? ತುಂಬಾ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇಲ್ವಾ ದತ್ತ ಮಹಾಪ್ರಭುಗಳೇ? ಈಗ ತನ್ನ ಅಕ್ಕ ಸತ್ತು ಹೋಗಿದ್ದಾಳೆ, ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಶಾರ್ವರಿ ಅನ್ಕೊಂಡಿದ್ದಾಳೆ. ಆದರೆ ಈ ಅಕ್ಕ ಕಾಲ್ ಜಾರಿ ಕೆಳಗೆ ಬಿದ್ದಿದ್ದಾಳೆ. ಈ ಸತ್ಯ ನಮಗೆ ಗೊತ್ತಾಗಿದೆ. ಶಾರ್ವರಿಗೆ ಶವ ಸಿಕ್ಕಿಲ್ಲ ಅಂದಮೇಲೆ ಈ ಶಾರ್ವರಿ ಅನ್ನುವ ಹೆಂಗಸು ಯಾರ ಸಮಾಧಿ ಮುಂದೆ ನಿಂತ್ಕೊಂಡು ಶಪಥ ಮಾಡಿದ್ಲು? ಏನ್ ತಾತ ಇದು? ನಾವು ತಿಳ್ಕೊಳಕ್ ಹೋದಷ್ಟು ಸಮಸ್ಯೆಗಳು ಜಾಸ್ತಿನೇ ಆಗ್ತಿದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಯಾವಾಗ ಸಿಗುತ್ತೆ ತಾತ? ಹೌದು, ಈ ಎಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರ ಸಿಕ್ಕೇ ಸಿಗತ್ತೆ. ಆದ್ರೆ ಉತ್ತರನ ನಾವೇ ಹುಡ್ಕೋಣ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದ ಮೇಲೇನೆ ಸತ್ಯ ಏನು ಅಂತ ಗೊತ್ತಾಗೋದು. ಒಟ್ಟಿನಲ್ಲಿ ಶಾರ್ವರಿ ಸೇಡಿನ ಹಿಂದೆ ಶರ್ಮಿಳಾ ಸಾವಿನ ರಹಸ್ಯ ಅಡಗಿದೆ. ಅದನ್ನು ಏನು ಅಂತ ನಾವು ಭೇದಿಸಬೇಕು. ನಿಮಗೋಸ್ಕರ ಟೀ ಮಾಡಿಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಿ. ಟೀ ಎಲ್ಲ ತಣ್ಣಗಾಯ್ತು. ಬರೋಕೆ ಯಾಕೆ ಇಷ್ಟೊತ್ತು ಮಾಡಿದ್ರಿ ತುಳಸಿಯವರೇ? ಓಹ್ ಸಾರಿ, ನೀವಂತೂ ಗೊತ್ತಾಗಲಿಲ್ಲ. ತುಳಸಿಯವ್ರು ಅಂದ್ಕೊಂಡೆ. ಬನ್ನಿ, ಟೀ ಕುಡಿತೀರಲ್ಲ? ಕೂತ್ಕೊಳ್ಳಿ. ಪರವಾಗಿಲ್ಲ, ಟೀ ಕುಡೀರಿ. ನಾನು ತುಳಸಿಯವ್ರಿಗೆ ಇನ್ನೊಂದು ಕಪ್ ಮಾಡಿಕೊಡ್ತೀನಿ. ಟೀ ಚೆನ್ನಾಗಿದೆ. ತುಳಸಿಯವ್ರಿಗೂ ನಾನು ಮಾಡೋ ಟೀ ಅಂದರೆ ತುಂಬ ಇಷ್ಟ.
ಅಭಿ ಚಿಕ್ಕನ್ನಲ್ಲಿ ಅವರು ಓದ್ಕೊಳ್ಳೋವಾಗ ನಾನು ಟೀ ಮಾಡಿಕೊಟ್ರೆ ಅದನ್ನು ಕುಡಿದು ಖುಷಿಯಿಂದ ಓದ್ಕೋತಾ ಇದ್ರು. ಸಮರ್ಥ ಯಾಕೆ ಈ ಮನೇಲಿಲ್ಲ? ಅಭಿ ಹಾಗೇನೆ ಅವನು ಕೂಡ ಇದೇ ಮನೇಲಿ ಇರಬೇಕಿತ್ತಲ್ವಾ? ಪರವಾಗಿಲ್ವೇ, ನೀವು ಅಷ್ಟೆಲ್ಲ ಯೋಚನೆ ಮಾಡ್ತೀರಾ? ಹೌದು, ಸಮರ್ಥ ಕೂಡ ನನ್ನ ಮಗನೇ. ಅವನು ಈ ಮನೇಲಿ ಇರಬೇಕಾಗಿತ್ತು, ಆದರೆ ಏನು ಮಾಡೋದು, ಅವನು ತುಂಬ ಸ್ವಾಭಿಮಾನಿ. ತನ್ನ ಕಾಲ ಮೇಲೆ ತಾನೇ ನಿಂತ್ಕೋಬೇಕು, ತನ್ನ ಮನೇನ ತಾನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಈ ಮನೇಲಿ ಇರೋದಕ್ಕೆ ಒಪ್ತಿಲ್ಲ. ಆ ಮನೆ ಅಂದರೆ ಅವನು ಯಾಕೆ ಆ ಮನೇಲಿದ್ದಾನೆ? ಅವನು ನಿಮ್ಮ ಮಗನೇ ಅಲ್ವಾ? ಅವನು ಮಾತ್ರ ಯಾಕೆ ಆ ಮನೇಲಿರಬೇಕು? ಓಹ್, ನಿಮ್ಮ ಕನ್ಫ್ಯೂಷನ್ ನನಗೆ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಅಭಿ ಇಬ್ಬರು ನನ್ನ ಮಕ್ಕಳು. ಅಂದರೆ ನನ್ನ ಹೆಂಡತಿ ಸುಮತಿ, ಅವಳು ಆಮೇಲೆ ತೀರ್ಕೊಂಡ್ಳು. ಆಮೇಲೆ ನಾನು ತುಳಸಿಯವರನ್ನ ಮದುವೆ ಆದೆ. ಸಮರ್ಥ್ ಮತ್ತು ಸಂಧ್ಯಾ ಇಬ್ಬರು ತುಳಸಿಯವರ ಮಕ್ಕಳು. ತುಳಸಿಯವರು ನನ್ನ ಜೀವನಕ್ಕೆ ಬಂದ ಮೇಲೆ ಆ ಇಬ್ಬರು ಮಕ್ಕಳು ನನ್ನ ಮಕ್ಕಳಾದರು. ಆ ಮನೆ ಅಂತ ಹೇಳಿದ್ನಲ್ಲ, ಅದು ತುಳಸಿಯವರ ಮಾವನ ಮನೆ, ಒಂಥರ ತುಳಸಿಯವರ ತವರು ಮನೆ ಅಂತ ಹೇಳ್ಬೋದು. ಅದಕ್ಕೆ ಸಮರ್ಥ್ ಮತ್ತು ಸಂಧ್ಯಾ ಅಲ್ಲಿದ್ದಾರೆ. ತುಳಸಿಯವರು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಬಂತು. ಎಲ್ಲ ಇದ್ದು ಏನು ಇಲ್ದಾಗಿದ್ದೆ, ಆದರೆ ತುಳಸಿಯವರು ನನ್ನ ಬದುಕಿಗೆ ಬಂದ ಮೇಲೆ ನನಗೆ ಒಂದು ಹೊಸ ಜೀವನ ಕೊಟ್ಟರು. ನನ್ನ ಮಕ್ಕಳಿಗೆ ತಾಯಿ ಪ್ರೀತಿ ಕೊಟ್ಟರು. ಅದಕ್ಕೆ ನನಗೆ ತುಳಸಿಯವರಂದರೆ ತುಂಬ ಪ್ರೀತಿ, ತುಂಬ ಗೌರವ. ಹೊಗಳಿದ್ ಸಾಕು, ಟೀ ಕುಡೀರಿ, ಟೀ ಆರೋಗತ್ತೆ. ಈಗ ಬರ್ತಾ ಇದ್ದೀರಾ? ಕೂತ್ಕೊಳ್ಳಿ. ನಿಮಗೆ ತಂದಿದ್ದ ಟೀಯನ್ನು ನಾನು ಅವ್ರಿಗೆ ಕೊಟ್ಟೆ. ಇರಿ, ನಿಮ್ಗೆ ಇನ್ನೊಂದು ಕಪ್ ಟೀ ಮಾಡ್ಕೊಂಬರ್ತೇನೆ. ಇಲ್ಲ ಪರವಾಗಿಲ್ಲ, ನನಗೆ ಬೇಡ. ಅವ್ರು ಕುಡಿತಾ ಇದಾರಲ್ಲ, ನನ್ಗೆ ಅದೇ ಖುಷಿ. ನಿಮ್ಮಿಬ್ರು ಮಾತುಕತೆ ಒಂಥರ ಚೆನ್ನಾಗಿದೆ, ಮುಂದುವರಿಸಿ. ಮಾತುಕತೆ ನಮ್ದಾದ್ರೂ ಕಥೆಯಲ್ಲಿರೋ ಕಥಾನಾಯಕಿ ನೀವೇ. ನಮ್ಮಿಬ್ಬರು ಕತೆ ತುಂಬ ದೊಡ್ಡದು. ನಮ್ಮ ಮದುವೆ ಹೇಗಾಯ್ತು ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರ. ಹೇಗಿದ್ದೀರಾ? ಮೊದಲ ಥರ ಭಯ ಆತಂಕ ಯಾವುದು ಕಾಣಿಸ್ತಾ ಇಲ್ಲ. ತುಂಬ ಖುಷಿಯಾಗಿದ್ದೀರಾ ಅನ್ಸತ್ತೆ. ಹೌದು ಡಾಕ್ಟರ್, ನಾನು ಖುಷಿಯಾಗಿದ್ದೀನಿ ಅನ್ನೋದಕ್ಕಿಂತ ಈ ಮನೆಯವರೆಲ್ಲ ನನ್ನನ್ನು ಅಷ್ಟು ಖುಷಿಯಿಂದ ನೋಡ್ಕೋತಾ ಇದ್ದಾರೆ. ಪರವಾಗಿಲ್ವೇ, ಚೆನ್ನಾಗಿ ಚೇತರಿಸ್ಕೊತಾ ಇದ್ದೀರಾ. ಮೊದಲೆಲ್ಲ ಮಾತಾಡೋದಕ್ಕೆ ತುಂಬ ಹಿಂಜರಿಕೆ ಪಡ್ತಾ ಇದ್ರಿ, ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಹಳೆ ನೆನಪುಗಳೆಲ್ಲ ವಾಪಸ್ ಬರ್ತಾ ಇದೆ ಅನ್ಸತ್ತೆ. ಗುಡ್, ರೆಸ್ಟ್ ಮಾಡಿ. ಡಾಕ್ಟರ್ ರಾಧಾ ಅವ್ರು ಹೇಗಿದ್ದಾರೆ? ನೀವೇ ನೋಡಿದ್ರಲ್ಲ, ರಿಕವರಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಇಷ್ಟು ವರ್ಷ ನೆನಪಿನ ಶಕ್ತಿ ಕಳ್ಕೊಂಡು ಮಾತಾಡದೆ ತುಂಬ ಒದ್ದಾಡ್ತಿದ್ರು ಅಂತ ಅನ್ಸತ್ತೆ. ಬಟ್ ಇವಾಗ ಇಷ್ಟು ಬೇಗ ರಿಕವರಿ ಆಗ್ತಿರೋದು ನೋಡಿದ್ರೆ ತುಂಬ ಆಶ್ಚರ್ಯ ಅನ್ಸತ್ತೆ. ನಾನು ಇಂಥ ಕೇಸ್ಗಳನ್ನ ತುಂಬ ಕೇಳಿದ್ದೀನಿ, ನೋಡಿದ್ದೀನಿ. ಬಟ್ ಒಳ್ಳೆ ವಾತಾವರಣ, ಪ್ರೀತಿಯಿಂದ ಮಾತಾಡ್ಸೋ ಜನ ಇದ್ದರೆ ಇಂಥ ಪೇಷಂಟ್ಸು ಬೇಗ ಹುಷಾರಾಗ್ತಾರೆ. ಅಂದರೆ ರಾಧಮ್ಮ ಅವ್ರಿಗೆ ನೆನಪಿನ ಶಕ್ತಿ ಬೇಗ ಬರುತ್ತಾ? ಖಂಡಿತ ಆ ಚಾನ್ಸಸ್ ಇದೆ. ಹಾಗೆ ನೋಡಿದ್ರೆ ಇಲ್ಲಿ ನನ್ನ ಟ್ರೀಟ್ಮೆಂಟ್ಗಿಂತ ನಿಮ್ಮ ಪ್ರೀತಿ ವಾತ್ಸಲ್ಯನೇ ಚೆನ್ನಾಗಿ ವರ್ಕ್ ಆಗ್ತಿದೆ. ಖಂಡಿತ ಡಾಕ್ಟರ್, ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅವ್ರಿಗೆ ಆದಷ್ಟು ಬೇಗ ನೆನಪಿನ ಶಕ್ತಿ ಬರಬೇಕು. ಅವ್ರ ಮನೆಯವರೆಲ್ಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವ್ರನ್ನ ಅವ್ರ ಮನೆಯವ್ರ ಹತ್ರ ಸೇರಿಸ್ಬೇಕು. ಹೌದು, ರಾಧಮ್ಮ ಯಾವಾಗಲೂ ಸಂತೋಷವಾಗೇ ಇರಬೇಕು. ಅವ್ರು ನಮ್ಗಳ ಜೊತೆಲೇ ಇಷ್ಟೊಂದು ಖುಷಿಯಾಗಿದ್ದಾರೆ ಅಂದರೆ ಇನ್ನು ಅವ್ರು ನಿಜವಾದ ಫ್ಯಾಮಿಲಿ ಸಿಕ್ಕಿದ್ರೆ ಇನ್ನೆಷ್ಟು ಖುಷಿಯಾಗಿರ್ತಾರೆ. ಡಾಕ್ಟ್ರ್ ಹೇಳಿದ ಕೇಳಿ
ಸಂತೋಷ ಆಯಿತು. ಅಂತೂ ಆದಷ್ಟು ಬೇಗ ಅವರಿಗೆ ನೆನಪಿನ ಶಕ್ತಿ ವಾಪಸ್ ಬರುತ್ತೆ ಅಂತಾಯ್ತು. ಹೌದಪ್ಪ, ಪ್ರೀತಿ ಇರೋ ವಾತಾವರಣ ಇದ್ದರೆ ಅವ್ರು ತುಂಬ ಬೇಗ ರಿಕವರ್ ಆಗ್ತಾರಂತೆ. ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಹಾಗೇನೆ ಅವ್ರಿಗೆ ಆಘಾತ ಆಗಂತ ಯಾವ ವಿಷಯಗಳು ಅವ್ರಿಗೆ ಹೇಳಬಾರ್ದು. ಮನೇಲಿ ಖುಷಿ, ಸಂಭ್ರಮ, ಸಂತೋಷ ಇದ್ದರೆ ಅದರಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಅದೇ ಸಂತೋಷದಲ್ಲಿ ತನ್ನನ್ನು ತಾನೇ ಮರೀತಾರೆ. ಅಯ್ಯೋ ಅದಕ್ಕೆ ಅವ್ರಿಗೆ ಹಳೇದೆಲ್ಲ ನೆನಪಾದ್ರೆ ಓಕೆ, ಅದನ್ನ ಬಿಟ್ಟು ಅವ್ರನ್ನೇ ಅವ್ರು ಮರ್ತ್ಬಿಟ್ರೆ ಹೇಗೆ? ಅಭಿ, ಪೂರ್ಣಿ ಹೇಳಿದ್ದು ಹಾಗಲ್ಲ. ಕೆಲವು ಸಲ ಸಂತೋಷದ ಕ್ಷಣಗಳು ಮನ್ಸಲ್ಲಿರೋ ನೋವುಗಳನ್ನೆಲ್ಲ ಮರ್ಸತ್ತೆ. ಅದನ್ನ ಅವಳು ಹೇಳಿದ್ದು ನೋಡು. ಈಗ ರಾಧಾ ಅವ್ರ ಬಗ್ಗೆ ಮಾತಾಡ್ತಾ ನಾವು ನಮ್ಮ ಮನೇಲಿರೋ ಸಮಸ್ಯೆಗಳನ್ನೆಲ್ಲ ಮರ್ತಿದೀವಿ. ಹೌದಲ್ವಾ? ರಾಧಮ್ಮ ಅವರು ಬರೋದಕ್ಕಿಂತ ಮುಂಚೆ ನಾವು ಒಂದಲ್ಲ ಒಂದು ಸಮಸ್ಯೆಗಳಿಂದ ಒದ್ದಾಡ್ತಿದ್ವಿ. ನಿಜಾವಿ, ಆ ಶಾರ್ವರಿ ನಮಗೆ ದೊಡ್ಡ ತಲೆನೋವು. ಈಗಲೂ ಅವಳನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಮನಸ್ಸಿಗೆ ಏನೋ ಒಂಥರ ನಿರಾಳ, ಸಮಾಧಾನ ಅನಿಸ್ತಿದೆ. ಹೌದು, ಈ ಸಂತೋಷನ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಮನೇಲಿ ಸಂಭ್ರಮ ಇದ್ರೆ ರಾಧಮ್ಮಂಗೂ ಖುಷಿ ಆಗುತ್ತಲ್ವಾ? ಹೌದು, ಮನೇಲಿ ಸಂಭ್ರಮ ನಡಿಬೇಕು ಅಂದರೆ ಯಾವುದಾದ್ರೂ ಒಂದು ಫಂಕ್ಷನ್ ಆಗಬೇಕು ಅಲ್ವಾ? ಅದಕ್ಕೇನಂತೆ, ನಮ್ಮ ಮನೆಯಲ್ಲಿ ಪುಟ್ಟ ಲಕ್ಷ್ಮಿ ಇದ್ದಾಳಲ್ಲ, ಸಂಭ್ರಮ ಪಡೋದಕ್ಕೆ, ಫಂಕ್ಷನ್ ಮಾಡೋದಕ್ಕೆ ಪುಟ್ಟ ಲಕ್ಷ್ಮಿಗಿಂತ ಕಾರಣ ಬೇಕಾ? ಏನ್ ಹೇಳ್ತಾ ಇದ್ದೀರಾ ಮಾಧವ್ ಅವರೇ? ಹಾಗೆ ನೋಡೋಕೆ ಹೋದರೆ ಇದನ್ನೆಲ್ಲ ನೀವೇ ಹೇಳಬೇಕಿತ್ತು. ನಾನು ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಅಂತ ಮಾಡ್ತಾರೆ. ಎಲ್ರಿಗೂ ಮರ್ತೋಯ್ತಾ? ಓ ಹೌದಲ್ವಾ? ಈ ಗಡಿಬಿಡಿಲಿ ಮಗು ಕಿವಿ ಚುಚ್ಚೋ ಶಾಸ್ತ್ರನೇ ಮರ್ತ್ಬಿಟ್ಟಿದೀವಿ. ಆದಷ್ಟು ಬೇಗ ಈ ಶಾಸ್ತ್ರನ ಮಾಡಬೇಕು. ಪುರೋಹಿತರಿಗೆ ಅವಳ ಜಾತಕನ ಕಳಿಸಿ ಒಂದು ಒಳ್ಳೆ ದಿನ ಕೇಳ್ತೀನಿ. ಕೇಳೋದೇನೋ ಈಗಲೇ ಕೇಳಿದ್ರೆ ಆಯಿತು. ಪುರೋಹಿತ್ರೆ ನಮಸ್ತೆ, ನಾನು ಅವಿನಾಶ್ ಮಾತಾಡ್ತಿದ್ದೀನಿ. ನಮ್ಮನೆ ಪುಟ್ಟಲಕ್ಷ್ಮಿ, ಹಾಂ ಮೀರಾ, ಅವಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೀವೊಂದು ಒಳ್ಳೆ ದಿನ ಹೇಳಬೇಕಲ್ಲ. ಅವಳ ಜಾತಕ ನಿಮ್ಮ ಹತ್ರ ಇದೆಯಾ? ನಾಳಿದ್ದ? ಸರಿ ಸರಿ, ನಾನು ಮನೆಯವ್ರ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ. ರೀ, ಏನು ಹೇಳಿದ್ರು? ನಾಳಿದ್ದೇ ಒಳ್ಳೆ ದಿನ ಇದೆಯಂತೆ, ಮೀರಾ ಜಾತಕಕ್ಕೂ ಹೊಂದ್ಕೊಳ್ಳುತ್ತಂತೆ. ಹಾಗಾಗಿ ನಾಳಿದ್ದೇ ಈ ಶಾಸ್ತ್ರ ಮಾಡಿ ಅಂತ ಹೇಳಿದ್ರು. ಸರಿ, ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ನಾಳಿದ್ದು ನಮ್ಮ ಮನೇಲಿ ಸಂಭ್ರಮ ತುಂಬಿ ತುಳುಕ್ತಿರುತ್ತೆ. ನಾವು ನಾಳೆನೇ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೋಬೇಕು. ನಾಡಿದ್ದು ನಡೆಯೋ ಸಂಭ್ರಮದಿಂದ ರಾಧಮ್ಮ ಅವ್ರಿಗೆ ಹಳೇದೆಲ್ಲ ನೆನಪಾಗ್ಬಿಟ್ರೆ ಅಷ್ಟೇ ಸಾಕು. ಅದು ಆಗ್ಬೋದು. ಪುರೋಹಿತರು ಒಳ್ಳೆ ದಿನ ಅಂತ ಹೇಳಿದಾರಲ್ಲ, ಒಳ್ಳೆ ದಿನದಲ್ಲಿ ಒಳ್ಳೆ ಕಾರ್ಯ ಆಗೇ ಆಗುತ್ತೆ. ಏನಾಗುತ್ತೋ ನೋಡೋಣ. ಆಹಾ, ದತ್ತ ಮಹಾಪ್ರಭುಗಳೇ, ಪುಷ್ಕಳವಾದ ಭೋಜನ, ರುಚಿಯಾದ ಅಡಿಗೆ. ಪಾಪ ಪಾಪ ತಿಂದಿದ್ದೇ ಗೊತ್ತಾಗ್ಲಿಲ್ಲ. ಹೊಟ್ಟೆ ಅಪ್ಪ ಒಂಥರ ಭಾರ ಅನ್ನಿಸ್ತಾ ಇದೆ. ಮಹಾಸ್ವಾಮಿಗಳೇ, ಹೊಟ್ಟೆ ಭಾರ ಆಗೋವರೆಗೂ ತಿನ್ನಬಾರ್ದು, ತಲೆ ಭಾರ ಆಗೋವರೆಗೂ ಚಿಂತೆ ಮಾಡಬಾರ್ದು ಅಂತ ನಮ್ಮಮ್ಮ ಆಗಿನ ಕಾಲದಲ್ಲಿ ನನಗೆ ಹೇಳ್ತಾ ಇದ್ರು. ಅದಕ್ಕೆ ನೀನು ಸ್ವಲ್ಪ ಕಮ್ಮಿ ಊಟ ಮಾಡು. ಅದು ಆಗಿನ ಕಾಲ. ಈಗಿನ ಕಾಲದಲ್ಲಿ ನಾನು ತಟ್ಟೆ ಮುಂದೆ ಕೂತ್ರೆ ಊಟ ನಿಲ್ಸಕ್ಕೆ ಮನ್ಸು ಬರೋದಿಲ್ಲ. ತಟ್ಟೆಗೆ ಅನ್ನ ಹಾಕೋತಾ ಇರ್ಬೇಕು, ಕಲಿಸ್ಕೋತಾ ಇರ್ಬೇಕು ಅಂತ ಅನ್ಸುತ್ತೆ. ಕೈಯೇ ತಿಂತಾ ಇರ್ಬೇಕು, ಬಾಯಿ ಒಳಗ್ ಕಳಿಸ್ತಾ ಇರ್ಬೇಕು. ಹಾಗಾದ್ರೆ ಇದೇ ರೀತಿ ಸಂಕಟ ಪಡ್ತಾನೇ ಇರ್ಬೇಕು. ಇಲ್ವೇ ಬಿಡು ಸೊಸೆ ಮುದ್ದು, ಈ ತರ ಸಂತೋಷದಿಂದ ಸಂಕಟ ಅನುಭವಿಸೋದಕ್ಕೂ ಒಂಥರ ಸುಖ ಇರುತ್ತೆ. ನಿಜವಾದ ಸಂತೋಷ ಇದಲ್ಲ. ಈಗ ನಾನು ವಿಷಯ ಹೇಳ್ತೀನಲ್ಲ, ಅದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಓಹೋ, ಏನಪ್ಪ ಅಂಥ ಸಂತೋಷದ ಸುದ್ದಿ? ನಾಳಿದ್ದು ನಮ್ಮ ಮೀರಾ ಪುಟ್ಟಿಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸಿಹಿ ಸುದ್ದಿ, ಸಂತೋಷ ಸುದ್ದಿನೇ. ಆ ಮನೆಯಲ್ಲಿ ಒಂದು ಶುಭ ಕಾರ್ಯದ ಅವಶ್ಯಕತೆ ಇತ್ತು ಕಣೋ. ನಿಜ ತಾತ.
ಒಂದಲ್ಲ ಒಂದು ಸಮಸ್ಯೆಗಳಿಂದ ಎಲ್ರಿಗೂ ಮನೇಲಿ ನೆಮ್ಮದಿನೇ ಹಾಳಾಗೋಗಿತ್ತು. ಎಲ್ಲರೂ ನಗೋದ್ನೇ ಮರ್ತೋಗಿದ್ರು. ಆದ್ರೆ ಈಗ ಪುಟ್ಟ ಲಕ್ಷ್ಮಿಗೆ ಕಿವಿ ಚುಚ್ಚೋ ಶಾಸ್ತ್ರದಿಂದ ಎಲ್ರೂ ಮತ್ತೆ ಸಂಭ್ರಮ ಪಡ್ಬೋದು. ಅಯ್ಯ ಸುಮ್ಮನೆ ಕೂತ್ಕೊಳ್ಳಮ್ಮ, ಸಂಭ್ರಮ ಅಂತೆ ಸಂಭ್ರಮ. ಅಲ್ಲಮ್ಮ, ಮಗುನ ಮಧ್ಯದಲ್ಲಿ ಮಲಗಿಸ್ಬಿಟ್ಟು ಮನೆಯವರೆಲ್ಲ ಸುತ್ತಲೂ ನಿಂತ್ಕೊಂಡು ಅವನು ಯಾರೋ ಬರ್ತಾನೆ, ಒಂದಿಷ್ಟು ದಬ್ಳ ತಗೊಂಡು ಆ ಮಗು ಕಿವಿ ಚುಚ್ತಾನೆ, ಮಗು ಕಿಠಾರ್ ಅಂತ ಕಿರಿಚ್ಕೊಳ್ಳುತ್ತೆ, ಮನೆಯವರೆಲ್ಲ ಸಂಭ್ರಮ ಪಡ್ತಾರೆ. ನಾನಂತೂ ಈ ಕಿವಿ ಚುಚ್ಚೋ ಶಾಸ್ತ್ರ ಬರೋದಿಲ್ಲ. ನನಗೆ ಆ ಮಗು ಅಳೋದನ್ನ ನೋಡಕ್ಕಾಗಲ್ಲ. ಡೇಯ್ ಸಾಕು, ನಿನಗೆ ಬೇರೆ ಏನೋ ಕೆಲಸ ಇರಬೇಕು, ಅದಕ್ಕೋಸ್ಕರ ಈ ನೆಪ ಹೇಳ್ತಾ ಇದೀಯಾ ಅಷ್ಟೇ. ಅಯ್ಯೋ, ನನಗೆ ಗೊತ್ತಾಗಲ್ವೇನೋ ನಿನ್ನ ಬುದ್ಧಿ. ದಗ್ಬಿಡ, ನಿಜವಾಗ್ಲೂ ಒಂದು ಒಳ್ಳೆ ಸುದ್ದಿನೇ ಹೇಳಿದೆ. ಆ ಮನೆಯಲ್ಲಿ ಇಂಥ ಒಂದು ಶುಭ ಕಾರ್ಯ ಖಂಡಿತ ಆಗಬೇಕಾಗಿತ್ತು. ನೋಡು, ನಮ್ಮ ಕಡೆಯಿಂದ ಅಲ್ಲಿಗೆ ಏನೇನು ತಗೊಂಡು ಹೋಗಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡು, ಆಯಿತಾ? ಎಲ್ಲ ಶಾಸ್ತ್ರಗಳು ಪದ್ಧತಿಗಳು ಸರಿಯಾಗಿ ಆಗಬೇಕು. ಹಾಗೆ ಆಗಲಿ ತಾತ. ಅಣ್ಣ, ರಾಧಮ್ಮ ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದಾರೆ. ನಾವು ರಾಧಮ್ಮ ಇದ್ದಿದ್ದ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ನೀವೀಗಾಗಲೇ ಆಶ್ರಮಕ್ಕೆ ಹೋಗಿದ್ರಿ ಅಲ್ವಾ? ಆ ಆಶ್ರಮಕ್ಕಲ್ಲ, ಅವ್ರು ಮೊದಲು ಒಂದು ಆಶ್ರಮದಲ್ಲಿ ಇದ್ರಂತೆ, ಅಲ್ಲಿಗೆ ಹೋಗಿದ್ವಿ. ಆಕೆ ವಿಷಯ ಏನಾದ್ರು ಗೊತ್ತಾಯ್ತಾ? ಗೊತ್ತಾಯ್ತು ತಾತ. ರಾಧಮ್ಮ ಅರ್ಕಾವತಿ ನದಿ ದಡದಲ್ಲಿ ಸಿಕ್ಕಿದ್ದಂತೆ. ಅವ್ರು ಸಿಕ್ಕಿದಾಗ ಅವ್ರಿಗೆ ನೆನಪಿನ ಶಕ್ತಿ ಇರಲಿಲ್ವಂತೆ. ಅದಾದಮೇಲೆ ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಬಂದು ನೋಡ್ಕೊಂಡಿದ್ದಾರೆ. ಆಗಿಂದ ಈಗಿನವರೆಗೂ ಅವ್ರು ಯಾರು ಅಂತಲೇ ಗೊತ್ತಾಗಿಲ್ಲ. ನದಿಲ್ ಸಿಕ್ಕಿದ್ದ? ಆಗಿದ್ರೆ ಗಂಧರ್ವ ಕನ್ಯೆನೆ. ಅಲ್ಲಲ್ಲ, ಮತ್ಸ ಕನ್ಯೆ. ಏನ್ ಮಾವ ಇದು? ಎಲ್ಲ ವಿಷಯದಲ್ಲೂ ತಮಾಷೆನಾ? ಪಾಪ, ಅವ್ರ ಜೀವನದಲ್ಲಿ ಏನೇನು ನಡೆದಿದ್ಯೋ ಏನೋ. ಹೌದಮ್ಮ, ಆಕೆ ಹುಷಾರಾದ್ಮೇಲೆ ಆಕೆ ಯಾರು, ಜೀವನದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ಗೊತ್ತಾಗೇ ಆಗತ್ತೆ. ಆದಷ್ಟು ಬೇಗ ಆಕೆ ಹುಷಾರಾಗಲಿ ಅಂತ ನಾವು ದೇವರನ್ನು ಬೇಡ್ಕೋಬೇಕು ಅಷ್ಟೆ. ಓಹೋಹೋ, ಏನಿದು ಇಷ್ಟೊಂದು ಸೀರಿಯಸ್ ಆಗಿ ಕುತ್ಕೊಂಡು ಯಾವುದೋ ಮಹತ್ ಕಾರ್ಯ ಮಾಡ್ತಿರೋ ಹಾಗಿದೆ. ಹೌದು, ಮಹತ್ ಕಾರ್ಯನೇ. ನಾನು ಮಾಡ್ತಿರೋ ಕೆಲಸ ನಿಮ್ಮೆಲ್ಲರಿಗೂ ಖುಷಿ ಕೊಡೋ ಅಂಥ ಕೆಲಸ. ಅಯ್ಯೋಯ್ಯೋ, ಅಂಥ ವಿಚಿತ್ರವಾದ ಕೆಲಸ ಯಾವುದು? ವಿಚಿತ್ರವಾದ ಕೆಲಸ ಅಲ್ಲ, ವಿಶೇಷವಾದ ಕೆಲಸ. ನಮ್ಮ ಮೀರಾ ಪಾಪಗೆ ಕಿವಿ ಓಲೆಗಳ ಡಿಸೈನ್ ನೋಡ್ತಾ ಇದ್ದೀನಿ. ಓಹೋ, ಎಲ್ಲಿ ತೋರಿಸಲಿ. ಯಾಕೋ ಏನಾಯ್ತು? ಯಾಕೆ ಹೀಗೆ ನಗ್ತಿದ್ಯಾ? ಬ್ರೋ, ನನ್ನ ಹೆಂಡತಿ ಒಂದು ವಿಶೇಷವಾದ ಕೆಲಸ ಮಾಡ್ತಿದ್ದಾಳೆ. ಅದೇನು ಅಂತ ಗೊತ್ತಾದ್ರೆ ನೀನು ಜೋರಾಗಿ ನಗ್ತೀಯ. ಅಂಥದ್ದೇನು ಕೆಲಸ? ಏನದು? ನಮ್ಮ ಮೀರಾ ಪುಟ್ಟಿಗೆ ಇವಳು ಕಿವಿ ಒಲೆ ಸೆಲೆಕ್ಟ್ ಮಾಡ್ತಿದ್ದಾಳೆ. ಅದು ನನ್ನ ಹೆಂಡತಿ. ಏನಾಯ್ತು ನಿಮಗೆಲ್ಲ? ಯಾಕೆ ಹೀಗೆ ನಗ್ತಿದ್ದೀರಾ? ದೀಪಿಕಾ, ನಾವು ಮಗುಗೆ ಕಿವಿ ಚುಚ್ಚಿಸ್ತಿದ್ದೀವಿ ನಿಜ, ಆದರೆ ಈಗಲೂ ಇಷ್ಟು ದೊಡ್ಡ ಇಯರಿಂಗ್ಸ್ ಎಲ್ಲ ನೋಡ್ತಿದ್ಯಾ? ಅದು ಇಂಥ ಡಿಸೈನ್ಗಳನ್ನ ನೋಡ್ತಿದ್ಯಾ? ಈಗ ಕಿವಿ ಚುಚ್ಚಿಸಿದ್ಮೇಲೆ ಒಂದು ಚಿಕ್ಕ ಸ್ಟಡ್ ಥರನೋ ಅಥವಾ ಮುರುಗ್ ಥರನೋ ಓಲೆ ಹಾಕಬೇಕು. ಒಂದು 6 ತಿಂಗಳು ಅದನ್ನು ಹಾಗೆ ಬಿಟ್ಟು ಆಮೇಲೆ ಡಿಸೈನ್ ಆಗಿರೋ ಓಲೆ ಹಾಕ್ಬೋದು. ಓ ಹಾಗಾ? ಅಯ್ಯಯ್ಯೋ, ನಾನು ಸಂಜೆಯಿಂದ ಕುತ್ಕೊಂಡು ಅಷ್ಟೆಲ್ಲ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಏನು ವೇಸ್ಟ್ ಆಗಿಲ್ಲ. ನೀವು ಸೆಲೆಕ್ಟ್ ಮಾಡಿರೋದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಅದು ಅವಳು ದೊಡ್ಡವಳಾದ್ಮೇಲೆ ಹಾಕಿದ್ರೆ ಆಯಿತು. ಹೌದಲ್ಲ, ಈ ಐಡಿಯಾನು ಚೆನ್ನಾಗೇ ಇದೆ. ಆದರೆ ಮಗುಗೆ ಹಾಕೋಕ್ಕೆ ಚಿಕ್ಕ ಸ್ಟಡ್ ಆಗಲಿ ಮುರುವಾಗಲಿ ಹಾಕಬೇಕು ಅಂತ ಹೇಳ್ತಿದ್ರಲ್ವಾ? ಅದು ಏನೇ ಆಗಿರಲಿ ಅದನ್ನು ನಾನೇ ತರ್ತೀನಿ. ಅದನ್ನು ಕೇಳಬೇಕಾ? ನೀನು ಮಗುಗೆ ಅಮ್ಮನೇ. ಅವಳಿಗೇನು ಬೇಕು ಅಂತ ಅನ್ಸುತ್ತೋ ಅದನ್ನ ನೀನೆಲ್ಲ ಕೊಡಿಸ್ಬೋದು, ಸರಿನಾ? ಏನದಕ್ಕೆ ಹೀಗೆ ಹೇಳ್ಬಿಟ್ರಿ? ನಮ್ಮ ಮೀರಾ ಪುಟ್ಟಿ ಯಾರ ಥರ ಬೆಳಿಬೇಕು? ನಿಮ್ಮ ಹಾಗೆ ಲಕ್ಷಣವಾಗಿ ಗೌರಮ್ಮನ್ ಥರನೋ ಅಥವಾ ಇವಳ ಥರ ಫ್ಯಾಷನು ಟ್ರೆಂಡು ಅಂತನೋ? ಅವಳು ಹೇಗೆ ಬೆಳೆದು ನಮ್ಗೆ ಚಂದಾನೆ. ಒಟ್ಟಿನಲ್ಲಿ ಅವಳು ಸಂತೋಷವಾಗಿ ಬೆಳಿಬೇಕಷ್ಟೆ. ಕೇಳಿಸ್ತಾ? ನಿಂಗೆ ಯಾವಾಗಲೂ ನಾನು ಕಾಲು ಎಳೆಯೋದೇ ಕೆಲಸ. ನೋಡ್ತಾ ಇರು, ಮೀರಾ ಪುಟ್ಟನ ಮಾಡೆಲ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳಿಗೆ ಭರತನಾಟ್ಯ ಕಲಿಸಿ ನಮ್ಮ ಸಂಪ್ರದಾಯದ ಪ್ರಕಾರನೇ ಬೆಳೆಸ್ತೀನಿ. ಅಬ್ಬಾ,
ಇದ್ದಪ್ಪ ವರ್ಷೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನಮ್ಮ ಪುಟ್ಟಲಕ್ಷ್ಮಿ ಅದು ಹೇಗೆ ಬೆಳಿತಾಳೋ ನಾನು ನೋಡ್ತೀನಿ.